ಎಲ್ಲರಿಗೂ ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ ನಾವು 9ನೇ ತರಗತಿಯ ಕನ್ನಡ ಗದ್ಯ ಭಾಗ 1 ಪ್ರಜಾನಿಷ್ಠೆ ಎಂಬ ಗದ್ಯದ ಪ್ರಶ್ನೋತ್ತರಗಳನ್ನು ನೋಡೋಣ. ಕೃತಿಕಾರರ ಪರಿಚಯ. ಹೆಸರು ಸಾಶಿ ಮರುಳಯ್ಯ. ಪೂರ್ಣ ಹೆಸರು ಶ್ರೀ ಸಾಸಲು ಶಿವರುದ್ರಯ್ಯ ಮರುಳಯ್ಯ. ಜನನ ಸಾಮಾನ್ಯ ಶಕ 1931. ಜನ್ಮಸ್ಥಳ ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಸಾಸಲು ಗ್ರಾಮದಲ್ಲಿ ಜನಿಸಿದರು. ತಂದೆ ತಾಯಿ. ತಂದೆ ಶಿವರುದ್ರಯ್ಯ, ತಾಯಿ ಸಿದ್ದಮ್ಮ. ವಿದ್ಯಾಭ್ಯಾಸ. ಇವರು ಸಾಮಾನ್ಯ ಶಕ 1956ರಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಕನ್ನಡ MA ಪದವಿಯನ್ನು ಮತ್ತು ಸಾಮಾನ್ಯ ಶಕ 1971ರಲ್ಲಿ ಕರ್ನಾಟಕ ವಿಶ್ವವಿದ್ಯಾನಿಲಯದಿಂದ ಕೆಳದಿಯ ಅರಸರು ಮತ್ತು ಕನ್ನಡ ಸಾಹಿತ್ಯ ಮಹಾಪ್ರಬಂಧಕ್ಕೆ PhD ಪದವಿಯನ್ನು ಪಡೆದರು. ಕೃತಿಗಳು ಶಿವತಾಂಡವ, ಕೆಂಗನಕಲ್ಲು, ವಚನ ವೈಭವ, ನೆಲದ ಸೊಗಡು, ನಾಟ್ಯಮಯೂರಿ, ವಿಜಯವಾತಾಪಿ ಮೊದಲಾದ 90ಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿದ್ದಾರೆ. ಪ್ರಶಸ್ತಿ: ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ದೇವರಾಜ್ ಬಹದ್ದೂರ್ ಪ್ರಶಸ್ತಿ. ನಿಧನ 5/2/2016ರಂದು ಇವರು ನಿಧನರಾದರು. ಪ್ರಕೃತ ಪ್ರಜಾನಿಷ್ಠೆ ಗದ್ಯ ಪಾಠವನ್ನು ಸಾಶಿ ಮರುಳಯ್ಯ ಅವರು ರಚಿಸಿರುವ ನಾಟ್ಯಮಯೂರಿ ಎಂಬ ಕೃತಿಯಿಂದ ಆಯ್ದು ನಿಗದಿಪಡಿಸಿದೆ. ಅಭ್ಯಾಸ: ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 1. ಚೋಳರು ಮತ್ತು ಹೊಯ್ಸಳರ ನಡುವೆ ಎಲ್ಲಿ ಯುದ್ಧ ನಡೆಯಿತು? ಉತ್ತರ: ಚೋಳರು ಮತ್ತು ಹೊಯ್ಸಳರ ನಡುವೆ ಯುದ್ಧವು ಮಳವಳ್ಳಿ ಮುಡುಕು ತೊರೆಗಳ ಬಳಿಯಲ್ಲಿ ನಡೆಯಿತು. ಪ್ರಶ್ನೆ 2. ಸಾಮ್ರಾಟನು ರಾಜಧಾನಿಯಲ್ಲಿ ಇಲ್ಲದಿದ್ದಾಗ ರಾಜ್ಯದ ಸಂರಕ್ಷಕರಾಗಿ ನಿಂತಿದ್ದವರು ಯಾರು? ಉತ್ತರ: ಸಾಮ್ರಾಟನು ರಾಜಧಾನಿಯಲ್ಲಿ ಇಲ್ಲದಿದ್ದಾಗ ರಾಜ್ಯದ ಸಂರಕ್ಷಕರಾಗಿ ನಿಂತಿದ್ದವರು ರಾಣಿ ಶಾಂತಲಾದೇವಿ. ಪ್ರಶ್ನೆ 3. ಬನದಮ್ಮನ ಹಳ್ಳಿಯ ಜನರು ಎಲ್ಲಿ ಪಂಚಾಯಿತಿ ಸೇರಿದ್ದರು? ಉತ್ತರ: ಬನದಮ್ಮನ ಹಳ್ಳಿಯ ಜನರು ಬನಶಂಕರಿ ದೇವಾಲಯದ ಮುಂಭಾಗದ ಕಟ್ಟೆಯ ಮೇಲೆ ಪಂಚಾಯಿತಿ ಸೇರಿದ್ದರು. ಪ್ರಶ್ನೆ 4. ಬನದಮ್ಮನ ಹಳ್ಳಿಯ ಪಂಚಾಯಿತಿಯಲ್ಲಿ ಯಾರ್ಯಾರ ನಡುವಿನ ತೀರ್ಮಾನವಾಗುತ್ತಿತ್ತು? ಉತ್ತರ: ಬನದಮ್ಮನ ಹಳ್ಳಿಯ ಪಂಚಾಯಿತಿಯಲ್ಲಿ ಬೀರಣ್ಣ ಮತ್ತು ಈರಣ್ಣರ ನಡುವೆ ನ್ಯಾಯ ತೀರ್ಮಾನವಾಗುತ್ತಿತ್ತು. ಕೊಟ್ಟಿರುವ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1. ತಲಕಾಡಿನ ಲೂಟಿಯ ವಿಚಾರದಲ್ಲಿ ವಿಷ್ಣುವರ್ಧನನ ನಿಲುವೇನು? ಉತ್ತರ: ಇದು ನಮ್ಮ ಸತ್ವ ಪರೀಕ್ಷೆಯ ಸಮಯ. ಎಷ್ಟೇ ಸ್ಥಾನಮಾನ, ಪದವಿ, ಪ್ರಶಸ್ತಿಗಳು ಲಭಿಸಿದರೂ ನಮ್ಮ ಮಾನವೀಯ ಗುಣಗಳನ್ನು ಮರೆಯಬಾರದು. ಸೆರೆ ಸಿಕ್ಕ ಸೈನಿಕರ ಮೇಲೆ ದೌರ್ಜನ್ಯ ನಡೆಸಬಾರದು. ಸೋತ ಸಾಮ್ರಾಜ್ಯವನ್ನು ಲೂಟಿ ಮಾಡುವುದು ಯುದ್ಧದ ಧರ್ಮವಲ್ಲ. ತಲಕಾಡಿನವರನ್ನು ನಮ್ಮವರೆಂದು ತಿಳಿದು ಅವರ ಮನೋಭೀತಿಯನ್ನು ದೂರ ಮಾಡಿ ಶಾಂತಿ ಸ್ಥಾಪನೆ ಮಾಡಿ ಎಂಬುದು ತಲಕಾಡಿನ ಲೂಟಿಯ ವಿಚಾರದಲ್ಲಿ ವಿಷ್ಣುವರ್ಧನನ ನಿಲುವಾಗಿತ್ತು. ಪ್ರಶ್ನೆ 2. ಬನದಮ್ಮನ ಹಳ್ಳಿಯ ದೇವಾಲಯದ ಮುಂದೆ ಯಾವ ವಿಚಾರವಾಗಿ ಚರ್ಚೆ ನಡೆದಿತ್ತು? ಉತ್ತರ: ಬೀರಣ್ಣ ತನ್ನ ಹೊಲವನ್ನು 108 ಹೊನ್ನಿಗೆ 2 ವರ್ಷಗಳ ಹಿಂದೆ ಈರಣ್ಣನಿಗೆ ಮಾರಿದ್ದನು. ಈರಣ್ಣ ಹೊಲ ಉಳುಮೆ ಮಾಡುವಾಗ ಒಂದು ಕೊಪ್ಪರಿಗೆ ಬಂಗಾರ ಸಿಕ್ಕಿತು. ಅವನು ಅದನ್ನು ಪೂಜೆ ಮಾಡಿ ಬೀರಣ್ಣನ ಮನೆಗೆ ತೆಗೆದುಕೊಂಡು ಹೋಗಿ, ಈ ಕೊಪ್ಪರಿಗೆ ಬಂಗಾರ ನಿನ್ನದು, ತೆಗೆದುಕೋ ಎಂದನು. ಆದರೆ ಬೀರಣ್ಣ, ನಿನಗೆ ಹೊಲ ಮಾರಿದ ಮೇಲೆ ಅದು ನಿನಗೇ ಸೇರಬೇಕು, ಅದು ನನ್ನದಲ್ಲ ಎಂದು ನಿರಾಕರಿಸಿದನು. ಆ ವಿಚಾರವಾಗಿ ಬನದಮ್ಮನ ಹಳ್ಳಿಯ ದೇವಾಲಯದ ಮುಂದೆ ಚರ್ಚೆ ನಡೆದಿತ್ತು. ಪ್ರಶ್ನೆ 3. ದೈವದವರ ತೀರ್ಪಿನ ಬಗೆಗೆ ಶಾಂತಲೆಯ ಅಭಿಪ್ರಾಯವೇನು? ಉತ್ತರ: ಬೊಕ್ಕಸಕ್ಕೆ ಈ ಸಂಪತ್ತನ್ನು ಸೇರಿಸಲು
ಇದು ಸಾಮ್ರಾಟರ ದುಡಿಮೆಯಲ್ಲ, ಅವರ ಬೆವರಿನ ಫಲ ಅಲ್ಲ, ಇದು ಪ್ರಜೆಗಳ ಬೆವರಿನ ಫಲ. ಆದ್ದರಿಂದ ಅದು ಪ್ರಜೆಗಳಿಗೆ ಸೇರಬೇಕು ಎಂದು ಶಾಂತಲೆ ಅಭಿಪ್ರಾಯವನ್ನು ತಿಳಿಸುತ್ತಾಳೆ. ಪ್ರಶ್ನೆ 4. ಶಾಂತಲೆಯು ನೀಡಿದ ತೀರ್ಪೇನು? ಉತ್ತರ: ದೈವದವರು ಸಿಕ್ಕಿರುವ ಹೊನ್ನನ್ನು ರಾಜ್ಯದ ಬೊಕ್ಕಸಕ್ಕೆ ಒಪ್ಪಿಸಿಕೊಳ್ಳಬೇಕೆಂದು ಹಠ ಹಿಡಿದಾಗ ಶಾಂತಲೆಯು ಈ ಹೊನ್ನನ್ನು ನೇರವಾಗಿ ರಾಜ್ಯದ ಬೊಕ್ಕಸಕ್ಕೆ ಸೇರುವುದಿಲ್ಲ. ಇದು ದೈವದ ದುಡ್ಡು, ದೇವ ಕಾರ್ಯಕ್ಕೆ ವಿನಿಯೋಗವಾಗಬೇಕಾದ್ದು ಧರ್ಮ. ನಮ್ಮ ಸಂಸ್ಕೃತಿಗೆ ಸಾಕ್ಷಿಯಾಗಿ ಒಂದು ಕಲಾ ದೇಗುಲವನ್ನು ರಾಜಧಾನಿ ದ್ವಾರ ಸಮುದ್ರದಲ್ಲಿ ನಿರ್ಮಿಸಿ, ಅವಳಿ ದೇಗುಲಗಳ ಶಿಲ್ಪಕಲೆ ಹೊಯ್ಸಳರ ಶೈಲಿಗೆ ಮಾದರಿಯಾಗಬೇಕು. ದ್ವಾರ ಸಮುದ್ರದ ದೇಗುಲದಲ್ಲಿ ಭವ್ಯತೆ ನೆಲೆಗೊಂಡಿರುವಂತೆ ಒಂದು ಕಲಾಪೂರ್ಣ ದೇವಾಲಯಕ್ಕಾಗಿ ಈ ಹೊನ್ನು ವಿನಿಯೋಗವಾಗಲಿ ಎಂದು ಶಾಂತಲೆ ತೀರ್ಪು ನೀಡುತ್ತಾಳೆ. ಕೊಟ್ಟಿರುವ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1. ಚೋಳ ದೊರೆ ಕುಲೋತ್ತುಂಗನು ಹೊಯ್ಸಳ ಸಾಮ್ರಾಜ್ಯದ ಮೇಲೆ ಯುದ್ಧ ಸಾರಲು ಇದ್ದ ಕಾರಣ ಹಾಗೂ ಪರಿಣಾಮವನ್ನು ವಿವರಿಸಿ. ಉತ್ತರ: ಚೋಳ ದೊರೆ ಕುಲೋತ್ತುಂಗನು ಹೊಯ್ಸಳ ಸಾಮ್ರಾಜ್ಯದ ಮೇಲೆ ಯುದ್ಧ ಸಾರಲು ಇದ್ದ ಕಾರಣ ಹಾಗೂ ಪರಿಣಾಮಗಳನ್ನು ನೋಡುವುದಾದರೆ, ದಿನೇ ದಿನೇ ಪ್ರವರ್ಧನಕ್ಕೆ ಬರುತ್ತಿರುವ ವಿಷ್ಣುವರ್ಧನನನ್ನು ಬಡಿಯಬೇಕೆಂದು ಶತ್ರು ರಾಜರುಗಳು ಅನೇಕರು ಹವಣಿಸುತ್ತಿದ್ದರು. ಅವರಲ್ಲಿ ಚೋಳಮಂಡಲದ ಕುಲೋತ್ತುಂಗ ಪ್ರಮುಖನಾದವನು. ಕುಲೋತ್ತುಂಗ ಪ್ರಚಂಡ ಆಶಾವಾದಿ, ಭರತಖಂಡದ ಒಡೆತನವನ್ನು ಬಯಸುತ್ತಿದ್ದ ದುರಾಶ ಪಿಶಾಚಿ. ಹೊಯ್ಸಳ ಸಾಮ್ರಾಜ್ಯವನ್ನು ತನ್ನ ವಶ ಮಾಡಿಕೊಳ್ಳಲೆಂದು ಆಶಿಸಿ ಆದಿಯಮನನ್ನು ಪ್ರಚೋದಿಸಿ ದ್ವಾರ ಸಮುದ್ರದ ಮೇಲೆ ಕಳುಹಿಸಿದ. ಇದನ್ನು ಗುಪ್ತಚಾರರಿಂದ ತಿಳಿದ ಹೊಯ್ಸಳೇಶ್ವರನು ಸಕಲ ಸೇನಾ ಸಮೇತವಾಗಿ ಯುದ್ಧಕ್ಕೆ ಸನ್ನದ್ಧನಾದನು. ದ್ವಾರ ಸಮುದ್ರದ ಸೇನೆ ತಲಕಾಡಿನ ಕಡೆಗೆ ಚೈತ್ಯಯಾತ್ರೆ ಹೊರಟಿತು. ಮಳವಳ್ಳಿ ಮುಡುಕು ತೊರೆಗಳ ಬಳಿಯಲ್ಲಿ ಘನಘೋರ ಯುದ್ಧ ನಡೆದು ಹೊಯ್ಸಳರ ಕೈ ಮೇಲಾಗಿ ಚೋಳ ಸೇನೆ ಕಂಗಾಲಾಯಿತು. ಆದಿಯಮ ಯುದ್ಧದಲ್ಲಿ ಮಡಿದ. ಅವನ ಸತ್ತ ಸುದ್ದಿ ತಿಳಿಯುತ್ತಲೇ ಚೋಳ ಸೇನೆ ಕಂಗಾಲಾಯಿತು ಹಾಗೂ ದಿಕ್ಕಾಪಾಲಾಗಿ ಓಡಿತು. ತಲಕಾಡ ಕೋಟೆ ಸುಲಭವಾಗಿ ವಿಷ್ಣುವರ್ಧನ ಭೂಪಾಲನ ಕೈವಶವಾಯಿತು. ಸಮಸ್ತ ಸೇನೆಯು ತಲಕಾಡು ಗೊಂಡನಿಗೆ ಜಯವಾಗಲಿ ಎಂದು ಜೈಕಾರ ಹಾಕಿತು. ಪ್ರಶ್ನೆ 2. ಬನದಮ್ಮನ ಹಳ್ಳಿಯ ಪಂಚಾಯಿತಿಯಲ್ಲಿ ನಡೆದ ನ್ಯಾಯ ಹಾಗೂ ಅದರ ತೀರ್ಪಿನ ಬಗ್ಗೆ ವಿವರಿಸಿ. ಉತ್ತರ: ಬನದಮ್ಮನ ಹಳ್ಳಿಯ ಬೀರಣ್ಣ ಎಂಬುವನು ಅದೇ ಊರಿನ ಈರಣ್ಣ ಎಂಬುವನಿಗೆ 2 ವರ್ಷಗಳ ಹಿಂದೆ ತನ್ನ ಹೊಲವನ್ನು 108 ಹೊನ್ನಿಗೆ ಮಾರಿದ್ದನು. ಒಂದು ದಿನ ಈರಣ್ಣ ಉಳುಮೆ ಮಾಡುತ್ತಿದ್ದಾಗ ಒಂದು ಕೊಪ್ಪರಿಗೆ ಬಂಗಾರ ಸಿಕ್ಕಿತು. ಆಗ ಈರಣ್ಣನು ಆ ಬಂಗಾರವನ್ನು ಪೂಜೆ ಮಾಡಿ ಬೀರಣ್ಣನ ಹತ್ತಿರ ಹೋಗಿ, ಈ ಬಂಗಾರವನ್ನು ನಿನ್ನ ಪೂರ್ವಜರು ನಿನಗಾಗಿ ಇಟ್ಟಿದ್ದು ಅಂತ ಅನಿಸುತ್ತೆ. ಇದು ನಿನ್ನಲ್ಲಿ ಕೊಂಡುಕೊಂಡ ಹೊಲದಲ್ಲಿ ಸಿಕ್ಕಿದೆ, ತೆಗೆದುಕೋ ಎಂದನು. ಆ ಜಮೀನು ಬೀರಣ್ಣನಿಗೆ ಸೇರಿದ್ದುದರಿಂದ ಪ್ರಾಮಾಣಿಕನಾದ ಈರಣ್ಣ ತಾನೀಗ ಆ ಜಮೀನಿನ ಒಡೆಯನಲ್ಲ. ಆದ್ದರಿಂದ ಆ ಹೊನ್ನನ್ನು ಸ್ವೀಕರಿಸಲು ನಿರಾಕರಿಸಿದ್ದ. ಹಾಗಾದರೆ ಈ ಹೊನ್ನು ಯಾರಿಗೆ ಸೇರಬೇಕಾದ್ದು ಎಂಬ ನ್ಯಾಯ ವಿಚಾರಣೆಗೆ ಪಂಚಾಯಿತಿ ಸಭೆ ಸೇರಿತ್ತು. ಕೊನೆಗೆ ಕೇತುಮಲ್ಲ ನಾಯಕನು ಇಬ್ಬರೂ ವಲ್ಲದ ಈ ಹೊನ್ನು ರಾಜ್ಯದ ಬೊಕ್ಕಸಕ್ಕೆ ಸೇರಬೇಕು, ಕಾರಣವೆಂದರೆ ಜಮೀನು ದೊರೆಗಳದ್ದು ಎಂದು ತೀರ್ಪಿತ್ತನು. ಇದನ್ನು ಮರೆಯಲ್ಲಿ ನಿಂತು ನೋಡುತ್ತಿದ್ದ ರಾಣಿ, ಅದು ಸಾಮ್ರಾಟರ ದುಡಿಮೆಯಲ್ಲ, ಅದು ಪ್ರಜೆಗಳ ಬೆವರಿನ ಫಲ, ಅದು ನಿಮ್ಮ ಊರಿನ ಏಳಿಗೆಗಾಗಿ ವಿನಿಯೋಗವಾಗಲಿ ಎಂದಳು. ಕೊನೆಗೆ ಅವಳು ಮಹಾರಾಣಿ ಎಂಬುದನ್ನರಿತ ಹಳ್ಳಿಯವರು ಆ ಹೊನ್ನು ಬೊಕ್ಕಸಕ್ಕೆ ಸೇರಬೇಕೆಂದು ಹಠ ಹಿಡಿದರು. ಆಗ ರಾಣಿ, ಇದು ದೈವದ ದುಡ್ಡು, ಆದ್ದರಿಂದ ಈ ಹೊನ್ನಿನಿಂದ ನಮ್ಮ ಸಂಸ್ಕೃತಿಯ ಶ್ರೀಮಂತಿಕೆಯ ಸಾಕ್ಷಿಯಾಗಿ ದೇವಾಲಯವನ್ನು ನಿರ್ಮಿಸೋಣ ಎಂದಾಗ ಎಲ್ಲರ ಸಮ್ಮತಿ ದೊರಕಿತು.
ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ. ತಲಕಾಡುಗೊಂಡನಿಗೆ ಜಯವಾಗಲಿ. ಉತ್ತರ ಆಯ್ಕೆ ಈ ವಾಕ್ಯವನ್ನು ಸಾಶಿ ಮರುಳಯ್ಯ ಅವರು ರಚಿಸಿದ ನಾಟ್ಯಮಯೂರಿ ಎಂಬ ಕೃತಿಯಿಂದ ಆಯ್ಕೆ ಮಾಡಲಾದ ಪ್ರಜಾನಿಷ್ಠೆ ಎಂಬ ಗದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ ವಿಷ್ಣುವರ್ಧನ್ಗೆ ಚೋಳಮಂಡಲದ ಕುಲೋತ್ತುಂಗನ ರಾಜಪ್ರತಿನಿಧಿಯಾದ ಆದಿಯಮನಿಗೆ ಮಳವಳ್ಳಿ ಮುಡುಕು ತೊರೆಗಳ ಬಳಿಯಲ್ಲಿ ಘನಘೋರ ಯುದ್ಧ ನಡೆದು ಹೊಯ್ಸಳರು ಜಯಶಾಲಿಗಳಾಗುತ್ತಾರೆ. ಚೋಳ ಸೇನೆ ಸೋತು ಹೋಗುತ್ತದೆ. ಈ ಯುದ್ಧದಲ್ಲಿ ಆದಿಯಮ ಸಾಯುತ್ತಾನೆ. ಆಗ ಚೋಳರ ಸೇನೆ ದಿಕ್ಕಾಪಾಲಾಗಿ ಓಡಿ ಹೋಗುತ್ತದೆ. ನಂತರ ತಲಕಾಡು ಕೋಟೆ ವಿಷ್ಣುವರ್ಧನನ ಪಾಲಾಗುತ್ತದೆ. ಆಗ ವಿಷ್ಣುವರ್ಧನನ ಸಮಸ್ತ ಸೇನೆಯು ಈ ಮೇಲಿನ ರೀತಿ ಜೈಕಾರ ಹಾಕುತ್ತಾರೆ. ಸ್ವಾರಸ್ಯ ಇಲ್ಲಿ ವಿಷ್ಣುವರ್ಧನನು ಯುದ್ಧವನ್ನು ಗೆದ್ದಾಗ ಪ್ರಜೆಗಳು ಸಂಭ್ರಮಿಸುತ್ತಿರುವುದು ಸ್ವಾರಸ್ಯಕರವಾಗಿದೆ. ಸೆರೆ ಸಿಕ್ಕ ಸೈನಿಕರ ಮೇಲೆ ದೌರ್ಜನ್ಯ ನಡೆಸುವುದು ಯೋಧ ಧರ್ಮ ಅಲ್ಲ. ಉತ್ತರ ಆಯ್ಕೆ ಈ ವಾಕ್ಯವನ್ನು ಸಾಶಿ ಮರುಳಯ್ಯ ಅವರು ರಚಿಸಿದ ನಾಟ್ಯಮಯೂರಿ ಎಂಬ ಕೃತಿಯಿಂದ ಆಯ್ಕೆ ಮಾಡಲಾದ ಪ್ರಜಾನಿಷ್ಠೆ ಎಂಬ ಗದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ ವಿಷ್ಣುವರ್ಧನನು ತಲಕಾಡನ್ನು ಗೆದ್ದಾಗ ಕೆಲವು ಸೈನಿಕರು ತಲಕಾಡು ನಗರವನ್ನು ಲೂಟಿ ಮಾಡಬೇಕೆಂದುಕೊಂಡಾಗ ವಿಷ್ಣುವರ್ಧನನು ತನ್ನ ಸೈನಿಕರಿಗೆ ಈ ಮಾತನ್ನು ಹೇಳಿದನು. ಸ್ವಾರಸ್ಯ ವಿಷ್ಣುವರ್ಧನನ ಮಾನವೀಯ ಗುಣಗಳು ಹಾಗೂ ಹೃದಯ ವೈಶಾಲತೆಯು ಇಲ್ಲಿ ಸ್ವಾರಸ್ಯಕರವಾಗಿದೆ. ತಂಬುಲ ಉಗದ ಮ್ಯಾಲೆ ಮತ್ತೆ ಎತ್ತಿ ಬಾಯ್ಗಾಕೊಳ್ಳೋ ಕೆಟ್ಟತನ ಬೇಡ. ಆಯ್ಕೆ ಈ ವಾಕ್ಯವನ್ನು ಸಾಶಿ ಮರುಳಯ್ಯ ಅವರು ರಚಿಸಿದ ನಾಟ್ಯಮಯೂರಿ ಎಂಬ ಕೃತಿಯಿಂದ ಆಯ್ಕೆ ಮಾಡಲಾದ ಪ್ರಜಾನಿಷ್ಠೆ ಎಂಬ ಗದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ ಬೀರಣ್ಣ ಈರಣ್ಣನಿಗೆ 2 ವರ್ಷದ ಹಿಂದೆ ಹೊಲವನ್ನು ಮಾರಿದ್ದನು. ಈರಣ್ಣನು ಹೊಲವನ್ನು ಉಳುಮೆ ಮಾಡುವಾಗ ಕೊಪ್ಪರಿಗೆ ಬಂಗಾರ ಸಿಕ್ಕಿತು. ಆಗ ಈರಣ್ಣನು ಬೀರಣ್ಣನ ಮನೆಗೆ ತೆಗೆದುಕೊಂಡು ಹೋಗಿ, ಸಿಕ್ಕ ಬಂಗಾರವು ನಿನಗೆ ಸೇರಬೇಕು, ತೆಗೆದುಕೋ ಎಂದಾಗ ಬೀರಣ್ಣ ಹೊಲ ಮಾರಿದ ಮೇಲೆ ಅದರ ಮೇಲೆ ನನಗೆ ಯಾವುದೇ ಹಕ್ಕಿಲ್ಲ ಎಂದು ಹೇಳುತ್ತಾ ಈ ಮೇಲಿನ ಮಾತನ್ನು ಹೇಳುತ್ತಾನೆ. ಸ್ವಾರಸ್ಯ ಈರಣ್ಣ ಹಾಗೂ ಬೀರಣ್ಣರ ನಿಷ್ಠಾವಂತತೆ, ಪ್ರಾಮಾಣಿಕತೆ, ದುರಾಸೆ ಇಲ್ಲದೆ ಇರುವುದು ಈ ಮಾತಿನಲ್ಲಿ ಸ್ವಾರಸ್ಯಕರವಾಗಿದೆ. ಬಿಟ್ಟ ಸ್ಥಳದಲ್ಲಿ ಸೂಕ್ತ ಪದವನ್ನು ವಿವರಿಸಿ. ದ್ವಾರ ಸಮುದ್ರದ ಸೇನೆ ಡ್ಯಾಶ್ ಕಡೆಗೆ ಚೈತ್ಯಯಾತ್ರೆ ಹೊರಟಿತು. ತಲಕಾಡಿನ ಕಡೆಗೆ ಚೈತ್ಯಯಾತ್ರೆ ಹೊರಟಿತು. ಮಾನವ ತನ್ನ ಡ್ಯಾಶ್ ಗುಣಗಳನ್ನು ಗಾಳಿಯಲ್ಲಿ ತೂರಿ ಬಿಡಬಾರದು. ಮಾನವೀಯ ಗುಣಗಳನ್ನು ಗಾಳಿಯಲ್ಲಿ ತೂರಿ ಬಿಡಬಾರದು. ನಿಮ್ಮ ಊರಿನ ಹಣ ನಮ್ಮೂರಿನ ಡ್ಯಾಶ್ ವಿನಿಯೋಗವಾಗಲಿ. ಏಳಿಗೆಗಾಗಿ ವಿನಿಯೋಗವಾಗಲಿ. ಬನದಮ್ಮನ ಹಳ್ಳಿಯ ಜನರಿಗೆ ಡ್ಯಾಶ್ ಒಂದೇ ಮೆಟ್ಟಿಲಲ್ಲಿ ಉಳಿಯಿತು. ಸ್ವರ್ಗ ಒಂದೇ ಮೆಟ್ಟಿಲಲ್ಲಿ ಉಳಿಯಿತು. ದ್ವಾರ ಸಮುದ್ರದ ಸೇನೆ ತಲಕಾಡಿನ ಕಡೆಗೆ ಚೈತ್ಯಯಾತ್ರೆ ಹೊರಟಿತು. ಮಾನವ ತನ್ನ ಮಾನವೀಯ ಗುಣಗಳನ್ನು ಗಾಳಿಯಲ್ಲಿ ತೂರಿ ಬಿಡಬಾರದು. ನಿಮ್ಮ ಊರಿನ ಹಣ ನಮ್ಮೂರಿನ ಏಳಿಗೆಗಾಗಿಯೇ ವಿನಿಯೋಗವಾಗಲಿ. ಬನದಮ್ಮನ ಹಳ್ಳಿಯ ಜನರಿಗೆ ಸ್ವರ್ಗ ಒಂದೇ ಮೆಟ್ಟಿಲಲ್ಲಿ ಉಳಿಯಿತು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.